ಫ್ರೆಂಡ್ಸ್, ಇವತ್ತೆಲ್ಲರಿಗೂ ನಾನು ಚಕ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟ್ ನೋಡಿ, ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನೋಡಿ ಡೈಲಿ ಗುಡ್ ಅನ್ನೋದು ರವೆ ಹಾಕ್ತಾ ಇದ್ದೀನಿ. ಅದು ಸೂಜಿ ರವೆ. ಹಾಯ್ ಗೈಸ್, ಇವತ್ತು ಚಕ್ಲಿ ಮಾಡೋಕ್ಕೆ ರವೆ ಚಕ್ಲಿ ಮಾಡೋಕ್ಕೆ ಏನೇನು ಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ, ರವೆ ಮತ್ತು ಅಕ್ಕಿ ಹಿಟ್ಟು, ಹಾಗೆ ಜೀರಿಗೆ, ಖಾರದ ಪುಡಿ, ನೀವು ಎಳ್ಳು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಗ್ಲಾಸಲ್ಲಿ ಮೆಷರ್ಮೆಂಟ್ ಆಗೋ ಥರ ವಾಟರ್ ತಗೊಳ್ಳಿ. ಅಂದರೆ 2 ಕಪ್ ವಾಟರ್ಗೆ 1 ಕಪ್ ಆಫ್ ಸೂಜಿ ರವೆ ಹಾಕಿ ಆ್ಯಂಡ್ 2 ಕಪ್ ಆಫ್ ಅಕ್ಕಿ ಹಿಟ್ಟು ಹಾಕಿ. ನೋಡಿ, ಇವಾಗ ವಾಟರ್ ತಗೋತೀನಿ. ನೋಡಿ, ಮೆಷರ್ಮೆಂಟ್ ಕರೆಕ್ಟಾಗಿರಬೇಕು. 2 ಗ್ಲಾಸ್ ಆಫ್ ವಾಟರ್ ಹಾಕ್ತಾ ಇದ್ದೀನಿ. ಇದು 1 ಗ್ಲಾಸ್. ಇದ್ರ ಮೆಷರ್ಮೆಂಟಿಗೆ 2 ಗ್ಲಾಸ್ ಆಫ್ ವಾಟರ್ ಹಾಕಿದ್ರೆ ಇದ್ರ ಮೆಷರ್ಮೆಂಟಿಗೆ ನೀರು ಸ್ವಲ್ಪ ಕುದೀಲಿ. ಆಮೇಲೆ ಇದ್ರ ಮೆಷರ್ಮೆಂಟಿಗೆ ಸೂಜಿ ರವೆ ಹಾಕೋಣ. ನೋಡಿ, ನಾನು ಇದಕ್ಕೆ 2 ಸ್ಪೂನ್ಸ್ ಆಫ್ ತುಪ್ಪ ಹಾಕೊತಿದ್ದೀನಿ. ತುಪ್ಪ ಇದ್ದರೆ ನೀವು ತುಪ್ಪ ಹಾಕೋಬೋದು, ಇಲ್ಲ ಬೆಣ್ಣೆ ಇದ್ರೂ ನೀವು ಯೂಸ್ ಮಾಡ್ಬೋದು. ಬಟ್ ನಾನು ಇವಾಗ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ, ಬಿಕಾಸ್ ಚಕ್ಲಿ ಗರಿ ಗರಿ ಬರಲಿ ಅಂತ ಅಷ್ಟೇ. ನೋಡಿ, ಈಗ 2 ಲೋಟ ನೀರಿಗೆ ಈಗ 1 ಲೋಟ ಚಿರೋಟಿ ರವೆ ಹಾಕ್ತಿದ್ದೀನಿ. ನೀರು ಕುದಿ ಬರ್ತಿದ್ದಂಗೆ ಹಾಕಿ ಆ್ಯಂಡ್ ಒಂದು ಸ್ವಲ್ಪ ಸ್ಟಿರ್ ಮಾಡಿ. ಬಿಕಾಸ್ ಗಂಟಾದರೂ ಪರವಾಗಿಲ್ಲ, ಆಮೇಲೆ ಸರಿ ಮಾಡ್ಕೋಬೋದು. ಆದ್ರೂ ಸ್ವಲ್ಪ ನೀಟಾಗಿ ಬರಲಿ ಅಂತ ಅಷ್ಟೇ. ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ಏನಂದರೆ ರವೆ ಚಕ್ಲಿ. ಇದು ಒಂದು ಸ್ವಲ್ಪ ಸ್ಮೂತ್ ಆಗಬೇಕು, ಅಲ್ಲಿ ತನಕ ಇದು ಸ್ಟಿರ್ ಮಾಡ್ತಾ ಇರಿ. ನೋಡಿ, ಇದು ಅದಕ್ಕೆ ಬಂದರೆ ಸಾಕು. ನೆಕ್ಸ್ಟ್ ಇದಕ್ಕೆ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೋತೀನಿ. ಅಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ರವೆ ಈ ಥರ ಆದಮೇಲೆ ನಾವು ಯಾವ ಅಳತೆಯಲ್ಲಿ ರವೆ ತೊಗೊಂಡಿರ್ತೀವೋ, ಯಾವ ಕಪ್ಪಲ್ಲಿ ನಾವು ಯಾವ ಅಳತೆಯಲ್ಲಿ ನೀರು ಮತ್ತು ರವೆ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಅದೇ ಅಷ್ಟು ಮೆಷರ್ಮೆಂಟ್ ಆಗೋಷ್ಟು ಅಕ್ಕಿ ಹಿಟ್ಟು ತೊಗೊಳ್ಳಿ. ಈಗ ಅಕ್ಕಿ ಹಿಟ್ಟನ್ನ ಇದಕ್ಕೆ ಹಾಕಿ ಆ್ಯಂಡ್ ನಿಮಗೆ ಎಕ್ಸ್ಟ್ರಾ ಬೇಕಾದರೆ ಖಾರದ ಪುಡಿ ಹಾಕಿ. ಆ್ಯಂಡ್ ನಿಮಗೆ ರೆಡ್ ಕಲರ್ ಬೇಡ ಅಂತಂದರೆ ನೀವು ಪೆಪ್ಪರ್ನು ಪುಡಿ ಮಾಡಿ ಹಾಕೋಬೋದು. ಆ್ಯಂಡ್ ಇದಕ್ಕೆ ನಾನು ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆ ಇಸ್ ಆಪ್ಷನಲ್, ನಿಮಗೆ ಬೇಕಾದರೆ ಹಾಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ಬಟ್ ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಚಕ್ಲಿ. ಆ್ಯಂಡ್ ಇದಕ್ಕೆ ಎಳ್ಳು ಆ್ಯಡ್ ಮಾಡಿ. ನನಗೆ ಯೂಶ್ವಲಿ ಎಳ್ಳಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಎಲ್ಲದಕ್ಕೂ ಎಳ್ಳು ಜಾಸ್ತಿ ಆ್ಯಡ್ ಮಾಡ್ತೀನಿ, ಬಿಕಾಸ್ ಚಕ್ಲಿನೂ ಆಮೇಲೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಈಗ ಇದನ್ನು ನೀಟಾಗಿ ಕಲಿಸ್ಕೊಳ್ಳಿ. ಕಲಸಬೇಕಾದ್ರೆ ನೀವು ಒಂದೇ ಸತಿ ವಾಟರ್ನ ಆ್ಯಡ್ ಮಾಡ್ಕೋಬೇಡಿ. ಈ ಥರ ಕಲ್ಸ್ಕೊತ ನೀರು ಹಾಕೊಳ್ಳಿ. ಯಾಕಂದರೆ ಇದರಲ್ಲೇ ತುಂಬ ನೀರಿರುತ್ತೆ ಆ್ಯಂಡ್ ಆಮೇಲೆ ತುಂಬ ತೆಳ್ಳಗಾದರೆ ಕಷ್ಟ. ಸೊ ಅದಕ್ಕೆ ಬೇಕಾದಂಗೆ ವಾಟರ್ ಆ್ಯಡ್ ಮಾಡ್ಕೊಂಡು ಕಲಿಸ್ಕೊಳ್ಳಿ. ನೋಡಿ, ಈ ಥರ ನಾದಬೇಕು ಚೆನ್ನಾಗಿ. ನೀರೇ ಹಾಕೋಬೇಡಿ, ಫಸ್ಟು ನೀಟಾಗಿ ನಾದ್ಕೊಳ್ಳಿ. ಆಮೇಲೆ ನೀವು ವಾಟರ್ ಬೇಕಾದರೆ ಹಾಕೋಬೋದು, ಬಿಕಾಸ್ ಹಿಂಗೆ ಚೆನ್ನಾಗಿರುತ್ತೆ. ಆ್ಯಂಡ್ ಒಂದ್ಸತಿ ಟೇಸ್ಟ್ ಮಾಡಿ ನೋಡಿ, ಇದಂತೂ ಸೂಪರಾಗಿರುತ್ತೆ. ಟೇಸ್ಟು ಅಲ್ಟಿಮೇಟ್ ಆಗಿರುತ್ತೆ. ಹಿಂಗೆ ನೀಟಾಗಿ ನಾದ್ಕೋಬೇಕು. ನೋಡಿ, ಈ ಥರ ಮೆತ್ತಗಾಗುತ್ತೆ, ಅಲ್ಲಿವರೆಗೂ ಸ್ವಲ್ಪ ನಾದ್ಕೊಳ್ಳಿ ಚೆನ್ನಾಗಿ. ನೋಡಿ, ಇವಾಗ ಹೇಗೆ ಚೆನ್ನಾಗಾಗಿದೆ ಹಿಟ್ಟು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ. ನಾನೆಲ್ಲ ನಿಮಗೆ ಹೇಳ್ಕೊಟ್ಟಿರೋದು ಮನೇಲಿರೋ ಇಂಗ್ರೀಡಿಯೆಂಟ್ಸೇ. ಅಕ್ಕಿ ಹಿಟ್ಟು, ಸೂಜಿ ರವೆ, ವಾಟರು ಮತ್ತು ತುಪ್ಪ, ಉಪ್ಪು ಮತ್ತು ಖಾರದ ಪುಡಿ ಮತ್ತು ಜೀರಿಗೆ, ಇಷ್ಟೇ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸ್ ಇದಕ್ಕೆ. ಬಟ್ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಗರಿ ಗರಿ ಬರುತ್ತೆ. ಈಗ ನಾನು ಚಕ್ಲಿ ಮಾಡ್ಕೊತೀನಿ. ಆ್ಯಂಡ್ ಗೈಸ್, ಮೋರ್ ಓವರ್ ಏನಂದರೆ ನೋಡಿ, ಈ ಥರದ್ದು ಹಿಟ್ಟೆಲ್ಲ ಯೂಸ್ ಮಾಡಾದ್ಮೇಲೆ ಈ ಥರದ್ದು ಹಾಕ್ಕೊಳ್ಳಿ. ರಬ್ಬರ್ ಈ ಥರ ಹಾಕ್ಕೊಂಡ್ರೆ ಈ ಒಳಗಡೆ ಏನೂ ಹೋಗಲ್ಲ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಹಿಟ್ಟು ಫಾರ್ ಲಾಂಗ್ ಲಾಸ್ಟಿಂಗ್. ಚಕ್ಲಿ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಆಯಿಲ್ ಎಲ್ಲ ಹಾಕ್ಕೊಳ್ಳಿ ಇದ್ರೊಳಗೆ.
ನೋಡಿ ಈ ಥರ ಗರಿ ಗರಿ ಆಗೋ ಥರ ಕರ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ತುಪ್ಪ ಹಾಕಿರೋದಕ್ಕೆ ತುಂಬ ಗರಿ ಗರಿನೂ ಬರುತ್ತೆ. ನೋಡಿ ಈ ಥರ ನಾನು ಫಸ್ಟು ಹೊತ್ಕೊಂಡ್ಬಿಟ್ಟು ಆಮೇಲೆ ಕರಿತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ, ಗರಿ ಗರಿ ಬರುತ್ತೆ. ಸ್ವಲ್ಪ ಗುಳ್ಳೆ ಗುಳ್ಳೆ ಬರಬೇಕು. ಇದೆಲ್ಲ ಹೋಗಾದ್ಮೇಲೆ ನೆಕ್ಸ್ಟ್ ತಿರ್ವಾಕಿ, ಅಲ್ಲಿ ತನಕ ಇದನ್ನೇನು ಟಚ್ ಮಾಡೋಕ್ಕೆ ಹೋಗಬೇಡಿ. ಇದೊಂದು ಸ್ವಲ್ಪ ಕಮ್ಮಿ ಆಗ್ತಾ ಬರಬೇಕು. ಈ ಥರ ಆದಮೇಲೆ ತಿರ್ವಾಕಿ, ಆಮೇಲೆ ಅದಕ್ಕೆ ಬೇಗ ಇನ್ನೊಂದು ರೆಡಿ ಮಾಡ್ಕೊಂಡಿರಬೇಕು.